गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಪುಣ್ಯಾತ್ಮರೇ, ಈ ಜ್ಞಾನವೇನಿದೆ, ಆಧ್ಯಾತ್ಮ ಜ್ಞಾನ, ತತ್ವಜ್ಞಾನ, ಇದು ಆ ಡುಪ್ಲಿಕೇಟ್ ಜ್ಞಾನಕ್ಕಿಂತ ವಿರುದ್ಧವಾದುದಾಗಿದೆ. ಆ ಡುಪ್ಲಿಕೇಟ್ ಜ್ಞಾನದಲ್ಲಿ ನಾವು ಕಥೆಗಳನ್ನು ಕೇಳಿದ್ದೇವೆ, ಕೃಷ್ಣ ಮತ್ತು ಸುಧಾಮರ ಕಥೆಗಳನ್ನು ಕೇಳಿದ್ದೇವೆ, ಇನ್ನೂ ಬಹಳಷ್ಟು ಕಥೆಗಳನ್ನು ಕೇಳಿದ್ದೇವೆ. ಆದರೆ ನಿಷ್ಕರ್ಷ ಎಂಬುದು ಸಿಗಲಿಲ್ಲ ನಮಗೆ. ಮತ್ತು ಪುಣ್ಯಾತ್ಮಗಳು ಇದನ್ನು ಯೋಚಿಸ್ತಾರೆ. ಅಂದರೆ ಸತ್ಸಂಗದೊಳಗಂತೂ ಬಹಳ ಒಳ್ಳೊಳ್ಳೆ ಸ್ಟೋರಿ ಹೇಳಬೇಕು, ಹೀಗೀಗೆ ಶಬರಿಯಂತಹ ಕಥೆಯನ್ನು ಹೇಳಬೇಕು. ಇವಂತೂ ಬಹಳ ಹಳೆಯ ಮಾತುಗಳಾಗಿವೆ. ಯಾವಾಗ ನಮಗೆ ಈ ವಿಷಯ ತಿಳಿಯುವುದು ಅಂದರೆ ನಾವು ಏನು ಮಾಡುತ್ತಿದ್ದೇವೆ ಮತ್ತು ಏನು ಮಾಡಬೇಕಾಗಿದೆ ಮತ್ತು ನಾವು ಇಲ್ಲಿ ಹೇಗೆ ಸಿಲುಕಿಕೊಂಡೆವು, ಆವಾಗ ತಮ್ಮ ಹೃದಯ ಇಲ್ಲಿಂದ ಸರಿಯುವುದು. ನಂತರ ಈ ಕಥೆಗಳು ತಮಗೆ ನಿಷ್ಕರ್ಷವನ್ನು ನೀಡುವುವು. ಇವಂತೂ ಕೇವಲ ವೈರಾಗ್ಯವನ್ನು ಹುಟ್ಟಿಸಿಬಿಡುತ್ತವೆ, ಆದರೆ ಮಾರ್ಗ ಸರಿಯಿಲ್ಲ. ಆ ವೈರಾಗ್ಯದ ಯಾವ ಲಾಭವೂ ಇಲ್ಲ. ಈಗ ಅಂತೆಯೇ ಹೇಳ್ತಾರೆ, मन के मारे बन गए बनतज बस्ती माँ, कह कबीर के करूँ यो बनता मानेना. ಈಗ ಯಾವ ಆತ್ಮ ಭಗವಂತನನ್ನು ಬಯಸುತ್ತದೆಯೋ, ಹಂಬಲಿಸುತ್ತದೆಯೋ, ಸ್ವಲ್ಪವೇ ಜ್ಞಾನ ಚರ್ಚೆ ಕೇಳುವುದರಿಂದ ಪುಣ್ಯಾತ್ಮಗಳಿಗೆ ಶೀಘ್ರವೇ ಪ್ರಭಾವ ಆಗುತ್ತದೆ. ಅಂತೆಯೇ ವಾಜಿದ್ ಹೆಸರಿನ ಒಬ್ಬ ರಾಜನು ಇದ್ದ. ಅವನು ಇಷ್ಟನ್ನೇ ಕೇಳಿಸಿಕೊಂಡಿದ್ದ. ಅಂದರೆ ನಡೆಯುತ್ತಾ ನಡೆಯುತ್ತಾ ಒಂಟೆ ಸತ್ತು ಹೋಯಿತು. ಕಾಲು ಮುರಿದಿಲ್ಲ, ಕಣ್ಣಿಗೂ ಏನಾಗಿಲ್ಲ, ಎಲ್ಲೂ ಗಾಯವಾಗಿಲ್ಲ. ಅವನು ಕೇಳಿದ ಎಲ್ಲ ನೋಡಿಕೊಂಡು ಆ ಒಂಟೆ ಬಿದ್ದಿರೋ ಜಾಗದಲ್ಲಿರುವ ಯಾತ್ರಿಕರಲ್ಲಿ ಎಲ್ಲ ಒಂಟೆಗಳು ನಿಂತಿದ್ದವು. ಏಕೆಂದರೆ ಮುಂದಕ್ಕೆ ಹೋಗಲು ಆಗ್ತಿರಲಿಲ್ಲ, ರಸ್ತೆ ಅಷ್ಟು ಇಕ್ಕಟ್ಟಾಗಿತ್ತು. ಅಂದರೆ ಒಂದು ಒಂಟೆ ಬಿದ್ದ ಕಾರಣ ದಾರಿಯು ಬ್ಲಾಕ್ ಆಗಿತ್ತು. ಒಂದೊಮ್ಮೆ ದಾರಿ ತೆರೆದಿದ್ದರೆ ರಾಜನ ಯಾತ್ರಿಕರು ನಿಲ್ತಿರಲಿಲ್ಲ, ಆ ಮಂತ್ರಿ ಜನ ನಿಲ್ಲಲು ಬಿಡ್ತಿರಲಿಲ್ಲ. ಒಂಟೆ ಸತ್ತರೆ ದೂರ ಎಸೆದು ಬೇರೆಯದನ್ನು ನಡೆಸುತ್ತಿದ್ದರು. ಆಗ ರಾಜ ಹೋಗಿ ನೋಡಿದ, ಒಂಟೆ ಸತ್ತು ಹೋಗಿದೆ. ಹೇಗೆ ಸತ್ತು ಹೋಯಿತು? ಕಾಲು ಸರಿಯಿದೆ, ಕಣ್ಣು ಸರಿಯಿದೆ, ಎಲ್ಲವೂ ಸರಿಯಿದೆ. ಎಲ್ಲಿ ಏನಾಯಿತು? ಹೇಗೆ ಸತ್ತು ಹೋಯ್ತಿದು? ವಿದ್ವಾನ ಪುರುಷರು ಹೇಳಿದರು, ಹೀಗೀಗೆ ಆಗುತ್ತದೆ. ಯಾವುದರ ಸಮಯ ಪೂರ್ಣವಾಗುತ್ತದೋ ಆಗ ಹೀಗೆ ತನ್ನ ಶರೀರ ಬಿಟ್ಟು ಹೋಗುತ್ತದೆ. ನಂತರ ಅವನಿಗೆ ಆಘಾತವಾಯಿತು. ಕೇಳಿದ, ಏನು ನನ್ನ ಮೃತ್ಯು ಕೂಡ ಆಗುವುದೇ? ಹೇಳಿದರು, ಹೌದು, ಎಲ್ಲರದು ಆಗುವುದು. ತಮ್ಮ ತಾತ ಮುತ್ತಾತರು ಸತ್ತು ಹೋಗಿದ್ದಾರೆ. ಅದನ್ನು ಕೇಳಿ ಮರಳಿ ಬಂದ. ಎಲ್ಲಿಗೋ ತಿರುಗಾಡಲೆಂದು ಹೋಗುತ್ತಿದ್ದ, ಬೇರೆ ನಗರಕ್ಕೆ. ಮತ್ತು ಬಂದು ಹೇಳಿದ ತನ್ನ ಪತ್ನಿಯರಿಗೆ ಏನೆಂದರೆ, ನಾನು ಹೋಗುವೆ, ನಾನು ಇರುವುದಿಲ್ಲ ಇಲ್ಲಿ. ಈಗ ಮನೆಯನ್ನು ಬಿಟ್ಟ, ರಾಜ್ಯವನ್ನು ಬಿಟ್ಟ, ಕಾಡಿನಲ್ಲಿ ಹೋಗಿ ಕುಳಿತ. ಅಲ್ಲಿ ಭಗವಂತನಿಲ್ಲ, ಅಲ್ಲಂತೂ ಯಾವ ಮಾರ್ಗವೂ ಇಲ್ಲ. ಈಗ ನೋಡಿ ಪುಣ್ಯಾತ್ಮರೇ, ಇಂದು ತಮ್ಮ ಮೇಲೆ ಏನು ಕೃಪೆ ಮಾಡಿದ್ದಾರೆ ದಾತನು ಗೊತ್ತಿಲ್ಲ. ಯಾವ ಜನ್ಮ ಜನ್ಮದ ಎಷ್ಟೊಂದು ಪ್ರೀತಿಯ ಆತ್ಮವಿರಬೇಕು ತಾವು ಆ ಮಾಲೀಕನ ಇಷ್ಟು ಹತ್ತಿರವಿದ್ದೀರಿ. ಆದರೆ ಈ ಭ್ರಮಿತಗೊಳಿಸುವ ಋಷಿ ಸಂತರು ನಮ್ಮನ್ನು ಮಾಲೀಕನಿಂದ ದೂರಗೊಳಿಸಿ ಇಲ್ಲಿಯೇ ನಮ್ಮ ದುರ್ಗತಿ ಮಾಡಿಟ್ಟಿದ್ದಾರೆ. लखबर सूरा जूझ ही लखबर सामत दे, लखबर यति जहान में जब सतगुरु शरणाले. ಏನು ಹೇಳ್ತಾರೆ ಅಂದರೆ, ತಾವುಗಳು ಬಹಳ ಪುಣ್ಯಾತ್ಮಗಳಾಗಿರುವಿರಿ. ಹಿನ್ನೆಲೆಯಿಲ್ಲದೆ ಇಲ್ಲಿ ಬರಲಾಗದು ಯಾವ ಜೀವಾತ್ಮಕ್ಕೂ. ಮತ್ತು ಯಾರಾದರೂ ಬಂದು ಬಿಟ್ಟರೂ ಅವನದು ಸೌಭಾಗ್ಯ, ಸಂಸ್ಕಾರ ಚೆನ್ನಾಗಿರುವುದು. ನಿಧಾನವಾಗಿ ಅವನಿಗೂ ಆಸಕ್ತಿ ಮೂಡುವುದು ಮತ್ತು ಅವನದು ಭಕ್ತಿಯು ಸ್ಟಾರ್ಟ್ ಆಗುವುದು. ಆದರೆ ಒಂದೊಮ್ಮೆ ತಾವೇನು ಮೊಟ್ಟ ಮೊದಲ ಬಾರಿಗೆ ಬರುತ್ತಿದ್ದೀರಿ ಅಂದುಕೊಳ್ಳಿ, ತಾವು ಬಹಳ ಪುಣ್ಯಾತ್ಮ ಆಗಿರುವಿರಿ. ಲಾಸ್ಟ್ನಲ್ಲಂತೂ ಇಷ್ಟು ಜನ ಬರುವರೆಂದರೆ ಇಲ್ಲಿ ನಿಲ್ಲಲು ಕೂಡ ಸ್ಥಳ ಸಿಗುವುದಿಲ್ಲ. ಒಮ್ಮೆಲೆ ಇಡೀ ವಿಶ್ವಸಾಗರವೇ ಬರುವುದು. ಎಲ್ಲರಿಗೂ ಭಗವಂತನ ಬಯಕೆ ಇದೆ. ವಿದೇಶಿ ಜನರು, ಅಮೇರಿಕ ಮತ್ತು ಇಂಗ್ಲೆಂಡಿನವರು ಈ ನಕಲಿ ಸಂತರ ಬಲೆಯಲ್ಲಿ ಸಿಲುಕಿ ಇಲ್ಲಿ ಭಾರತಕ್ಕೆ ಬಂದು ಬೇರೆ ಕಾಲೋನಿಗಳನ್ನು ಮಾಡಿಕೊಂಡು ಇರುತ್ತಿದ್ದಾರೆ. ಅಂದರೆ ಇವರು ನಮಗೆ ಭಗವಂತನನ್ನು ಪರಿಚಯಿಸುವರೆಂದು. ಇವರಂತೂ ಕಾಲನನ್ನು ಪರಿಚಯಿಸುವರು, ಭಗವಂತನಂತೂ ಇವರ ಅಕ್ಕಪಕ್ಕದಲ್ಲಿಯೂ ಇಲ್ಲ. ಹೀಗೆ ಪ್ರತ್ಯೇಕ ಆತ್ಮ ಆ ಪರಮಾತ್ಮನ ಬಯಕೆಯಲ್ಲಿ ಹುಡುಕಾಟದಲ್ಲಿ ತೊಡಗಿದೆ. ಆದರೆ ಈ ನಕಲಿ ದೂತರು ಜೀವಾತ್ಮಕ್ಕೆ ತಪ್ಪು ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಕಾಲನ ಏನು ನಕಲಿ ಸಂತರಿದ್ದಾರೆ, ಇವರು ತಪ್ಪು ಮಾರ್ಗವನ್ನು ತೋರಿಸಿ ಇವರ ಜೀವನವನ್ನು ನಾಶ ಮಾಡುತ್ತಿದ್ದಾರೆ. ಹಾಗಾಗಿ ಪುಣ್ಯಾತ್ಮರೇ, ನಮಗೇನು ಜನನ ಮತ್ತು ಮರಣದ ರೋಗವಿದೆ. ಅಂದರೆ ನಮಗೆ ಸತ್ಯಲೋಕಕ್ಕೆ ಹೋಗಬೇಕಾಗಿದೆ. ನಮ್ಮ ಮೃತ್ಯು ಏಕೆಯಾಗುತ್ತದೆ?
ನಮಗೆ ಇದು ಇಷ್ಟವಾಗುವುದಿಲ್ಲ ಅಂದರೆ 80 ವರ್ಷದ 90 ವರ್ಷಗಳ ಮುದುಕನಾಗುವುದು. ಮತ್ತವನು ಕೂಡ ಇದನ್ನು ಬಯಸ್ತಾನೆ ಅಂದರೆ ಇನ್ನೂ ಸ್ವಲ್ಪ ಆಯುಸ್ಸು ಸಿಗಲಿ, ಖಂಡಿತ ಸರಿ. ಈ ಮೃತ್ಯು ಎಂಬ ಐಟಮ್ಮೇ ತಪ್ಪಾಗಿದೆ ಮತ್ತು ವೃದ್ಧಾವಸ್ಥೆ ಬಹಳ ಭಯಂಕರ, ಈ ಜೀವಾತ್ಮನ ಮೇಲೆ ಕಷ್ಟದಾಯಕವಾಗಿದೆ ಮತ್ತು ಇವೆರಡೂ ಕಂಪಲ್ಸರಿ ಇಲ್ಲಿ. ಅದಕ್ಕಾಗಿ ಪರಮಾತ್ಮ ಹೇಳ್ತಾರೆ, ಆ ಸತ್ಯಲೋಕದೊಳಗೆ ಅಲ್ಲಿ ನೀನು ಸದಾ ಯುವಕನಾಗಿ ಇರುತ್ತಿದ್ದೆ. ಅಲ್ಲಿ ನಿನ್ನ ಮೃತ್ಯುವಿರಲಿಲ್ಲ, ಯಾವ ಕೆಲಸವಿರಲಿಲ್ಲ, ಸದಾ ಹಸಿರು ವೃಕ್ಷಗಳು ಇದ್ದವು, ಸದಾ ಹಣ್ಣುಗಳು ಇರುತ್ತಿದ್ದವು, ಫಲಭರಿತ ವೃಕ್ಷಗಳಿದ್ದವು, ಎಲ್ಲ ಪ್ರಕಾರದ್ದು. ಸದಾ ವಸಂತ ಋತುವಿರುತ್ತಿತ್ತು, ಬಿಸಿಲು ಚಳಿ ಯಾವುದೂ ಇರಲಿಲ್ಲ. ಮತ್ತು ತಮ್ಮ ಶರೀರ ಕೂಡ ಈ ಮೂಳೆ ಮಾಂಸದಿಂದಾದುದಾಗಿರಲಿಲ್ಲ. ಆದರೆ ಇಲ್ಲಿ ಒಮ್ಮೆ BP ಹೈ, ಒಮ್ಮೆ ಲೋ ಆಗುವುದು, ಒಮ್ಮೆ ಯಾವುದಾದರೂ ರೋಗ, ಮತ್ತೊಮ್ಮೆ ಅನ್ಯ ಪ್ರಕಾರದ ಸಮಸ್ಯೆ ತಮ್ಮ ಶರೀರಕ್ಕೆ ಬರುತ್ತಾ ಇರುತ್ತದೆ. ಏಕೆಂದರೆ ತಾವು ಆ ಸ್ಥಾನವನ್ನು ಬಿಟ್ಟು ಇಲ್ಲಿಗೆ ಬಂದಿರುವಿರಿ. ಇಂದು ತಮಗೆ ಅದೇ ಬಯಕೆ ಇದೆ ಅಂದರೆ ಕೆಲಸ ಮಾಡದೆ ನನಗೆ ಸುಖ ಆಗಬೇಕು, ನನ್ನ ಮೃತ್ಯು ಆಗಬಾರದು, ನಾನು ಮುದುಕನಾಗಬಾರದು. ಮುದಿತನ ಇಷ್ಟ ಆಗುವುದಿಲ್ಲ. ಒಬ್ಬಳು 70-75 ವರ್ಷಗಳ ಮುದುಕಿ, ಒಳ್ಳೆಯ ಸುಂದರ ಶುಚಿಗೊಳಿಸಿದ ಬಟ್ಟೆಯನ್ನು ಧರಿಸಿದಳು, ಸಾಮಾನ್ಯವಾಗಿ ಧರಿಸುವಂತೆ ತಾಯಂದಿರು. ಮತ್ತು ನಾನು ಹೇಳಿದೆ, ಮುದುಕಿ ಹೀಗೆಂದಳು. ಮುದುಕಿ ಎಂದು ಏಕೆ ಹೇಳುವಿರಿ ಮಹಾರಾಜರೇ, ನಾನೇನು ಮುದುಕಿಯೇ? ನಿನ್ನ ಅದ್ಭುತವಾಯಿತು, ಬಾಯಲ್ಲಿ ಹಲ್ಲುಗಳಿಲ್ಲ, ಕನ್ನಡಕ್ಕಾಗಿರುವೆ, ದಪ್ಪ ದಪ್ಪ ಕನ್ನಡಿಯದ್ದು. ಆದರೂ ಕೂಡ ವೃದ್ಧಾವಸ್ಥೆಯನ್ನು ಒಪ್ಪುತ್ತಿಲ್ಲ. ಇದು ಸ್ವಭಾವವಾಗಿದೆ, ಏಕೆಂದರೆ ನಾವು ಅಂಥ ಸ್ಥಾನದಲ್ಲಿದ್ದೆವು ಎಲ್ಲಿ ಮುರಿತನವೇ ಬರ್ತಿರಲಿಲ್ಲ. ಈಗ ಇಲ್ಲಿ ನಮ್ಮೊಂದಿಗಂತೂ ಏನಾಗುತ್ತಿದೆ, ಅದು ಸರಿಯಾಗಿಲ್ಲ, ಸರಿ ಅನಿಸುವುದಿಲ್ಲ. ಮೃತ್ಯು ಎಂಬುದು ಇಷ್ಟವಾಗುವುದಿಲ್ಲ. ಈ ಸಮಸ್ಯೆಯಂತೂ ಇಲ್ಲಿ ಇದ್ದೇ ಇರುವುದು. ಈ ಸಮಸ್ಯೆಯ ಸಮಾಧಾನ ಕೇವಲ ಸತ್ಯಲೋಕದಲ್ಲಿಯೇ ಆಗಲು ಸಾಧ್ಯ ಮತ್ತು ಅಲ್ಲಿ ಹೋಗುವ ವಿಧಿಗಳಿವೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.